ಬ್ರೇಕ್ನ ನಂತರ ಸಿಕ್ಸರ್ಗೆ ಸ್ವಾಗತ. ಅದ್ಯಾಕೋ ಏನೋ ಟೀಮ್ ಇಂಡಿಯಾ ಕಳಪೆ ಆಟ ಆಡ್ತಿದೆ ಅಂದ ತಕ್ಷಣ ವಿವಿಎಸ್ ಲಕ್ಷ್ಮಣ್ ಮೇಲೆ ಎಲ್ಲರ ಕಣ್ಬೀಳುತ್ತೆ. ಲಕ್ಷ್ಮಣ್ ತಕ್ಷಣ ನಿವೃತ್ತಿ ಪಡಿಬೇಕು ಅನ್ನೋ ಕೂಗು ಹೆಚ್ಚಾಗುತ್ತೆ. ಆದರೆ ಈ ಬಾರಿ ವಿವಿಎಸ್ ಮಾತ್ರ ಇವೆಲ್ಲದಕ್ಕೂ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ನಿವೃತ್ತಿಯ ಮಾತೇ ಇಲ್ಲ ಅಂದಿದ್ದಾರೆ. ಸಹ ಆಟಗಾರರು ಕೂಡ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ಅದು 2000ನೇ ಇಸ್ವೆ. ಸಿಡ್ನಿ ಟೆಸ್ಟ್ನಲ್ಲಿ ಭಾರತ ಇನ್ನಿಂಗ್ಸ್ ಸೋಲಿನ ಅಂಚಿನಲ್ಲಿತ್ತು. ಅಂತಹ ಕ್ಲಿಷ್ಟ ಸಂದರ್ಭದಲ್ಲಿ ಕ್ರೀಸ್ಗಿಳಿದ ಲಕ್ಷ್ಮಣ್ ಸುಲಲಿತವಾಗಿ 167 ರನ್ ಗಳಿಸಿದ್ರು. ಅದು ಲಕ್ಷ್ಮಣ್ ಪಾಲಿನ ಚೊಚ್ಚಲ ಟೆಸ್ಟ್ ಶತಕ. ಆಸೀಸರು ಆಗಲೇ ವಿವಿಎಸ್ ಕಡೆಗೆ ಮೂಕವಿಸ್ಮಿತರಾಗಿ ನೋಡಿದ್ರು. ಅಲ್ಲಿಂದ ಆರಂಭಗೊಂಡ ಆಸೀಸ್ ಲಕ್ಷ್ಮಣ್ ನಂಟು 2010ರವರೆಗೂ ಅದ್ದೂರಿಯಾಗಿ ಸಾಗಿ ಬಂದಿತ್ತು. And then there's that brilliant the attempted Yorker, another square drive which has gone just a bit finer than... That's it, it's a good shot too. Nice way to reach 100. A very, very good innings in the context of this series and the match. Absolutely brilliant. 2001ರಲ್ಲಿ ಕೋಲ್ಕತ್ತಾದಲ್ಲಿ ನಡೆದ ಟೆಸ್ಟ್ನಲ್ಲಿ ಲಕ್ಷ್ಮಣ್ ಆಡಿದ್ದ ಪವಾಡ ಸದೃಶ್ಯ ಆಟ ಇತಿಹಾಸದ ಪುಟಗಳನ್ನ ಸೇರಿದೆ. Oh, he's played it through the offside. It's 50. Oh, it's a fantastic 50. Down the wicket he goes, over the top of his head. Beautiful shot. One bound. ಈಗ ಅದೇ ಲಕ್ಷ್ಮಣ್ ನಿವೃತ್ತಿಯ ಅಂಚಿನಲ್ಲಿದ್ದಾರೆ. ಕಳಪೆ ಫಾರ್ಮ್ನಿಂದ ಬಳಲ್ತಾ ಇರುವ ವಿವಿಎಸ್ ಲಕ್ಷ್ಮಣ್ ವಿದಾಯ ಹೇಳಬೇಕು ಅನ್ನುವ ಮಾತುಗಳು ಸಾಕಷ್ಟು ಕೇಳಿ ಬಂದಿದ್ವು. ಪರ್ತ್ ಟೆಸ್ಟ್ ಲಕ್ಷ್ಮಣ್ ಆಡಿದ ಕೊನೆಯ ಟೆಸ್ಟ್ ಅಂತ ಮಾಧ್ಯಮಗಳು ವರದಿ ಮಾಡಿದ್ವು. ಕೆಲ ಮಾಜಿ ಆಟಗಾರರು ವಿವಿಎಸ್ ವಿದಾಯ ಹೇಳಲು ಇದು ಸರಿಯಾದ ಸಮಯ ಅನ್ನುವ ವಾದ ಮುಂದಿಟ್ಟಿದ್ರು. ವರದಿಗಳ ಬಗ್ಗೆ ಮೌನ ಮುರಿದಿರುವ ಲಕ್ಷ್ಮಣ್ ಸದ್ಯಕ್ಕೆ ನಿವೃತ್ತಿಯ ಮಾತೇ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ವಿದಾಯ ಹೇಳಬೇಕಾದ ಸಂದರ್ಭ ಬಂದಾಗ ಸಾರ್ವಜನಿಕವಾಗಿ ಘೋಷಿಸುತ್ತೇನೆ ಅಂತ ಹೇಳಿಕೊಂಡಿದ್ದಾರೆ. ಈವರೆವಿಗೂ ಆ ಬಗ್ಗೆ ಯಾವುದೇ ಚಿಂತನೆಯನ್ನು ನಡೆಸಿಲ್ಲ ಎಂದು ವಿವಿಎಸ್ ಹೇಳಿದ್ದಾರೆ. ಮಾನಸಿಕವಾಗಿ ಕುಗ್ಗಿರುವ ವಿವಿಎಸ್ ಲಕ್ಷ್ಮಣ್ಗೆ ಸಹ ಆಟಗಾರರು ಸಾಥ್ ನೀಡಿದ್ದಾರೆ. ಆರಂಭಿಕ ಆಟಗಾರ ಗೌತಮ್ ಗಂಭೀರ್ ಹಾಗೂ ಆಪ್ತ ಸ್ನೇಹಿತ ರಾಹುಲ್ ದ್ರಾವಿಡ್ ವಿವಿಎಸ್ಗೆ ಬೆಂಬಲ ನೀಡಿದ್ದಾರೆ. ತಂಡದ ಕುಸಿತಕ್ಕೆ ಲಕ್ಷ್ಮಣ್ ಮಾತ್ರ ಕಾರಣರಲ್ಲ, ಎಲ್ಲ ಆಟಗಾರರು ಕಾರಣ ಅಂತ ಗಂಭೀರ್ ಹೇಳಿಕೊಂಡಿದ್ದಾರೆ. There should not be anyone who should be deciding about his retirement. It should be him. Whenever he wants to take it, he should take it. Rather than only criticizing one people, you should be criticizing all the 7 batsmen who failed as a unit. And I think if criticism has to happen, it should happen to all the 7, not only one person. I think the entire team is behind him, and we will always support him. And I always believe that you should not only go about criticizing 1 or 2 people. If you want to criticize, you should criticize all the 7 batsmen who haven't performed well, who's let the team down. ಗಂಭೀರ್ ಮಾತು 100ಕ್ಕೆ 100 ಸತ್ಯ. ಕೇವಲ ಲಕ್ಷ್ಮಣ್ ಮಾತ್ರ ಫೇಲ್ ಆಗಿಲ್ಲ, ಎಲ್ಲ 7 ಬ್ಯಾಟ್ಸ್ಮನ್ಗಳು ಕೂಡ ವಿಫಲರಾಗಿದ್ದಾರೆ. ಹೀಗಾಗಿ ಒಬ್ಬ ಆಟಗಾರರನ್ನ ಬಲಿಪಶು ಮಾಡುವುದು ತಪ್ಪು. ಇಡೀ ತಂಡವೇ ತಪ್ಪುಗಳನ್ನ ಅರ್ಥ ಮಾಡಿಕೊಂಡು ತಕ್ಷಣವೇ ಸರಿಪಡಿಸಿಕೊಳ್ಳಬೇಕಾಗಿದೆ. ಸ್ಪೋರ್ಟ್ಸ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.